ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಅಲಾಸ್ಕಾದಲ್ಲಿ ರಷ್ಯಾ ಮತ್ತು ಪುಟಿನ್ ನಡುವೆ ಮಾತುಕತೆಗಳ ನಡುವೆನೆ ಭಾರತ ಅಮೆರಿಕಾಗೆ ಖುಷಿಯಾಗೋ ತರ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದೆ. ಹಾಗೆ ಪಾಕಿಸ್ತಾನಕ್ಕೆ ನಿದ್ದೆ ಬಾರದ ಹಾಗೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣದ ಮೂಲಕ ಮಾಡಿಟ್ಟಿದ್ದಾರೆ. ಇದರ ಜೊತೆಗೆ ಭಾರತದ ವಿರುದ್ಧ ವಿಮಾನ ಇಂಜಿನ್ ಕನಸಿಗೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ರೆಕ್ಕೆ ಕಟ್ಟುತ್ತಾ ಇದ್ದಾರೆ. ಹಾಗಾದ್ರೆ ಮೋದಿ ಹೇಳಿರೋದೇನು ಮತ್ತು ಅಮೆರಿಕಾಗೆ ಖುಷಿಯಾಗೋ ತರ ಯಾವ ಸ್ಪಷ್ಟನೆಯನ್ನ ಭಾರತ ಕೊಟ್ಟಿದೆ? ಇಲ್ಲಿ ಭಾರತ ಹೇಳ್ತಾ ಇರೋ ಮಾತು ನಿಜ ಆದ್ರೆ ಒಂದು ವೇಳೆ ಭಾರತ ನಾವು ಡಿ-ಡಾಲರೈಸೇಷನ್ಗೆ ಸಿದ್ಧ ಇದ್ದೀವಿ ಅಂತ ಹೇಳಿ ಬ್ರಿಕ್ಸ್ ಕರೆನ್ಸಿಯ ಬಗ್ಗೆ ಬಹಿರಂಗವಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ರೆ ಏನಾಗ್ಬಿಡುತ್ತೆ? ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ಪಾಪ ಡೊನಾಲ್ಡ್ ಟ್ರಂಪ್ ನೊಬೆಲ್ ಪ್ರಶಸ್ತಿಗಾಗಿ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧ ನಿಲ್ಲದೇ ಇದ್ರೆ ನೊಬೆಲ್ ಕೊಡಿ ನನಗೆ ಅಂತ. ಆದ್ರೆ ರಷ್ಯಾ ಹಾಗೂ ಯುಕ್ರೇನ್ ನಡುವಿನ ಯುದ್ಧ ನಿಲ್ಲದೇ ಇದ್ದರೆ ನೊಬೆಲ್ ಕೊಡಿ ಅಂತ ಹೇಳೋ ದೊಡ್ಡ ಅರ್ಹತೆಯನ್ನ ಟ್ರಂಪ್ ಕಳ್ಕೊತಾರೆ. ಸೊ ಏನಾದ್ರೂ ಮಾಡಿ ಆ ಯುದ್ಧವನ್ನ ನಿಲ್ಲಿಸಿ ಎದೆ ಮೇಲೆ ಒಂದು ನೊಬೆಲ್ ಅಂತ ಹಾಕೊಂಡ್ಬಿಟ್ರೆ ಟ್ರಂಪ್ ಆತ್ಮಕ್ಕೆ ತೃಪ್ತಿ. ಆ ಪ್ರಯತ್ನದ ಜೊತೆ ಟ್ರಂಪ್ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸೋದಕ್ಕೆ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾ ಇದ್ದಾನೆ ಅನ್ನೋದನ್ನ ತೋರಿಸ್ಕೋಬೇಕು. ಅದಕ್ಕೆ ಬೇಕಾದ ಎಲ್ಲವನ್ನೂ ಕೂಡ ಅವರು ಮಾಡ್ತಾ ಇದ್ದಾರೆ. ರಷ್ಯಾ ಜೊತೆ ಮಾತುಕತೆ ವಿಫಲವಾದ್ರೆ ಭಾರತದ ಮೇಲೆ ಸ್ಯಾಂಕ್ಷನ್ ಹೇರ್ತೀವಿ ಅನ್ನೋ ಮಾತುಗಳನ್ನು ಕೂಡ ಟ್ರಂಪ್ ಹೇಳಿದೆ. ಈಗಾಗಲೇ 50% ಟ್ಯಾರಿಫ್ ಧಮಕಿಯನ್ನು ಕೂಡ ಭಾರತಕ್ಕೆ ಕೊಟ್ಟಿದೆ. ಇಂಥ ಸಂದರ್ಭದಲ್ಲಿ ಅಮೆರಿಕ ಒಂದು ಪಾಠ ಕಲಿಬೇಕು ಅಂದ್ರೆ ಬ್ರಿಕ್ಸ್ ದೇಶಗಳೆಲ್ಲ ಸೇರಿ ಅವರದ್ದೇ ಆದ ಒಂದು ಕರೆನ್ಸಿಯನ್ನ ಮಾಡ್ಕೋಬೇಕು. ಅಮೆರಿಕದ ಡಾಲರ್ ವಹಿವಾಟವನ್ನು ನಿಲ್ಲಿಸಿಬಿಟ್ರೆ ಅದರಲ್ಲೂ ಭಾರತ ಮತ್ತು ಚೈನಾ, ದಕ್ಷಿಣ ಅಮೆರಿಕ ಹಾಗೆ ಬ್ರೆಜಿಲ್ ಮುಂತಾದ ದೇಶಗಳು ಡಾಲರ್ ವಹಿವಾಟನ್ನ ನಿಲ್ಲಿಸಿದ್ರೆ ಅಮೆರಿಕದ ಆರ್ಥಿಕತೆಯ ಮೇಲೆ ದೊಡ್ಡ ಹೊಡೆತ ಬೀಳುತ್ತೆ ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ. ಆದ್ರೆ ಈ ಆಟದಲ್ಲಿ ನಾನಿಲ್ಲಪ್ಪ ಅಂತ ಭಾರತ ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ. ಸ್ನೇಹಿತರೆ, ಇಲ್ಲಿ ಡೊನಾಲ್ಡ್ ಟ್ರಂಪ್ಗೆ ಭಾರತದ ಮೇಲೆ ಸಾಕಷ್ಟು ಕಾರಣಗಳಿವೆ, ಸಿಟ್ಟು ಬಂದಿದೆ. ಅದರಲ್ಲಿ ಒಂದು, ಭಾರತ ಪಾಕ್ ನಡುವೆ ಯುದ್ಧ ನಿಲ್ಲಿಸಿದ್ರು ಟ್ರಂಪ್ ಅಂತ ಭಾರತ ಹೇಳಲಿಲ್ಲ ಅನ್ನೋದು. ಹಾಗೆ ಅಮೆರಿಕದಲ್ಲಿನ ಡೀಪ್ ಸ್ಟೇಟ್ಗೆ ಭಾರತದಲ್ಲಿ ನರೇಂದ್ರ ಮೋದಿ ಸರ್ಕಾರ ಇರೋದು ಬೇಕಿಲ್ಲ. ಅವರು ಈ ಸರ್ಕಾರವನ್ನ ಪದಚ್ಯುತಿಗೊಳಿಸಿ ಇಲ್ಲಿ ರೆಜಿಮ್ ಬದಲಾವಣೆಗಾಗಿ ಸಾಕಷ್ಟು ವರ್ಷಗಳಿಂದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕಳೆದ ಚುನಾವಣೆಯಲ್ಲಿ ಏನೋ ಮಾಡಿಬಿಡ್ತೀವಿ ಅಂದುಕೊಂಡು ಸಾಕಷ್ಟು ಪ್ರಯತ್ನ ಪಟ್ಟರು, ಸಿಕ್ಕಾಬಟ್ಟೆ ಹಣ, ಇನ್ಫ್ಲೂಯೆನ್ಸ್ ಎಲ್ಲಾ ಖರ್ಚು ಮಾಡಿದ್ರು. ಆದ್ರೆ ರೆಜಿಮ್ ಚೇಂಜ್ ಅನ್ನೋದು ಸಾಧ್ಯ ಆಗ್ಲಿಲ್ಲ. ಆದ್ರೆ ಪ್ರಯತ್ನಗಳೇನು ಇನ್ನೂ ನಿಂತಿಲ್ಲ. ಈಗಲೂ ಅಲ್ಲಿನ ಸರ್ಕಾರದ ಮೇಲೆ ಭಾರತದಲ್ಲಿನ ಸರ್ಕಾರವನ್ನ ಬದಲಿಸಬೇಕು ಅನ್ನೋ ಒತ್ತಡಗಳು ಕೂಡ ಇದ್ದೇ ಇವೆ. ಇನ್ನು ಮೂರನೆಯದ್ದು, ಭಾರತ ಅಮೆರಿಕ ಟ್ರೇಡ್ ಡೀಲ್ ನಲ್ಲಿ ಕುಲಾಂತರಿ ತಳಿಗಳು ಹಾಗೂ ಡೈರಿ ಪ್ರಾಡಕ್ಟ್ಗಳಿಗೆ ಭಾರತದಲ್ಲಿ ಅವಕಾಶವನ್ನ ಕೊಡೋದಿಲ್ಲ ಅಂತ ಹೇಳಿದೆ. ಇದು ಟ್ರಂಪ್ ಅಸಮಾಧಾನಕ್ಕೆ ಮತ್ತೊಂದು ಕಾರಣ. ಅಮೆರಿಕದ ಅಗ್ರಿ ಇಂಡಸ್ಟ್ರಿ ತುಂಬಾ ದೊಡ್ಡದು. ಚೈನಾ ಒಂದು ಕಾಲಕ್ಕೆ ಅಮೆರಿಕದ ಆಹಾರ ಧಾನ್ಯಗಳ ದೊಡ್ಡ ಖರೀದಿದಾರ ದೇಶ ಆಗಿತ್ತು. ಆದ್ರೆ ಅವರು ಕೂಡ ಈಗ ಅದನ್ನ ಖರೀದಿ ಮಾಡ್ತಾ ಇದ್ದಾರೆ. ಸೊ ಭಾರತದ ಮಾರುಕಟ್ಟೆ ತೆರೆದುಕೊಳ್ಳಿ ಅಂತ ಅಮೆರಿಕ ಬಯಸುತ್ತೆ. ಆಹಾರ ಧಾನ್ಯಗಳನ್ನ ಭಾರತದಲ್ಲಿ ಮಾರಾಟ ಮಾಡೋದು ಅಷ್ಟೇ ಅಲ್ಲ, ಅವರ ಕುಲಾಂತರಿ ತಳಿಗಳಿಗೆ ಕೂಡ ಭಾರತದ ಮಾರುಕಟ್ಟೆಯನ್ನ ಅಮೆರಿಕ ಬಯಸ್ತಾ ಇದೆ. ಅದನ್ನು ಬಿಟ್ಕೊಟ್ರೆ ಭಾರತದ ಕೃಷಿ ಕ್ಷೇತ್ರ ಸಮಸ್ಯೆಗೀಡಾಗುತ್ತೆ. ಹೀಗಾಗಿ ಭಾರತ ಯಾವುದೇ ಕಾರಣಕ್ಕೂ ಕೂಡ ಕುಲಾಂತರಿ ತಳಿಗಳಿಗೆ ಮತ್ತು ಅಮೆರಿಕದ ಡೈರಿ ಪ್ರಾಡಕ್ಟ್ ಗಳಿಗೆ ಭಾರತ ಮಾರುಕಟ್ಟೆಯನ್ನ ತೆರೀತಾ ಇಲ್ಲ. ಇದೆಲ್ಲದರ ಜೊತೆಗೆ ಟ್ರಂಪ್ ಬ್ರಿಕ್ಸ್ ಅನ್ನೋದನ್ನ ಕೂಡ ಅಮೆರಿಕದ ವಿರುದ್ಧ ಅಮೆರಿಕದ ಆರ್ಥಿಕತೆಯನ್ನ, ಯಜಮಾನವನ್ನ ನಾಶ ಮಾಡೋದಕ್ಕೆ ಅಮೆರಿಕ ಶತ್ರುಗಳು ಮಾಡಿಕೊಂಡ ಕೂಟ ಅಂತಲೇ ಭಾವಿಸ್ತಾರೆ. ಬ್ರಿಕ್ಸ್ ದೇಶಗಳು ತಮ್ಮದೇ ಕರೆನ್ಸಿ ಮಾಡಿಕೊಂಡ್ರೆ ಅಮೆರಿಕದ ಎಕನಾಮಿ ಹಾಳಾಗುತ್ತೆ ಅನ್ನೋ ಭಯ ಟ್ರಂಪ್ ಇದೆ. ಆ ಕೂಟದಲ್ಲಿ ಚೈನಾ ಕೂಡ ಇದೆ. ಅವ್ರಿಗೆ ಏನು ಹೇಳೋದಕ್ಕೆ ಅಮೆರಿಕಾಗೆ ಸಾಧ್ಯ ಆಗೋದಿಲ್ಲ. ಆದ್ರೆ ಜಾಗತಿಕವಾಗಿ ಚೈನಾದಷ್ಟೇ ದೊಡ್ಡ ಮಾರ್ಕೆಟ್ ಅನಿಸಿಕೊಂಡಿರೋ ಭಾರತ ಕೂಡ ಇಂಥ ಕಾರಣಗಳೇ ಈಗ ಟ್ರಂಪ್ ಮತ್ತು ಭಾರತದ ನಡುವೆ ಒಂದು ಟ್ಯಾರಿಫ್ ವಾರ್ಗೆ ಕಾರಣ ಆಗ್ತಾ ಇರೋದು. ಇನ್ನು ಟ್ರಂಪ್ ಅನ್ನೋದನ್ನ ಹೊರತುಪಡಿಸಿ ಕೂಡ ಭಾರತಕ್ಕೆ ಅಮೆರಿಕ ಜೊತೆಗಿನ ಸಂಬಂಧಗಳು ಕೂಡ ದೀರ್ಘಕಾಲವಾಗಿ ಉಳ್ಕೋಬೇಕಿದೆ. ಯಾಕಂದ್ರೆ ಚೈನಾ ಯಾವ ಅಂಗಲ್ನಲ್ಲೂ ನಂಬಿಕಸ್ಥ ಮಿತ್ರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಅಮೆರಿಕದ ಹೂಡಿಕೆಗಳು, ಟೆಕ್ನಾಲಜಿ ಇವೆಲ್ಲ ಕೂಡ ಭಾರತಕ್ಕೆ ಬೇಕಾಗ್ತವೆ. ಟ್ರಂಪ್ ಆಡಳಿತ ಅನ್ನೋದು ಇನ್ನು 3 ವರ್ಷ ಅಥವಾ 3.5 ವರ್ಷ ಆನಂತರ ಟ್ರಂಪ್ ಬದಲಾಗಬೇಕಾಗುತ್ತೆ. ಯಾವುದೇ ದೇಶದಲ್ಲಿ ಸರ್ಕಾರಗಳು, ನಾಯಕರುಗಳು, ಆಡಳಿತಗಳು ಬದಲಾಗ್ತಾ ಇರ್ತವೆ. ಆದ್ರೆ ದೇಶಗಳ ಹಾಗೆ ಇರುತ್ತವೆ ಮತ್ತು ದೇಶಗಳ ನಡುವಿನ ಸಂಬಂಧಗಳನ್ನ ಮುಂದುವರಿಸಬೇಕಾಗತ್ತೆ ಇರುತ್ತೆ. ಸೊ ಭಾರತ ತಾತ್ಕಾಲಿಕ ಸಮಸ್ಯೆಗಳ ಕಾರಣಕ್ಕಾಗಿ ಅಮೆರಿಕದ ಸಂಬಂಧಗಳನ್ನ ಕೆಡಿಸ್ಕೊಳ್ಳೋದಿಲ್ಲ. ಅದು ಬುದ್ಧಿವಂತಿಕೆ ಕೂಡ ಅಲ್ಲ. ಹಾಗಂತ ಅಮೆರಿಕಾಗೆ ಭಾರತ ಬಗ್ಗೋದು ಇಲ್ಲ. ಈ ಹಿನ್ನೆಲೆ ಇತ್ತೀಚೆಗೆ ಮತ್ತೆ ಶುರುವಾಗಿದ್ದು ಬ್ರಿಕ್ಸ್ ಕರೆನ್ಸಿಯನ್ನು ಶುರು ಮಾಡಿಬಿಡೋಣ ಅನ್ನೋ ವಾದ. ಅದನ್ನ ಮುನ್ನೆಲೆಗೆ ತಂದಿದ್ದು ಬ್ರೆಜಿಲ್ನ ಅಧ್ಯಕ್ಷ ಲೂಲು. ಗೆಳೆಯರೇ, ಇಲ್ಲಿ ಭಾರತದ ಮೇಲೆ ಹೇಗೆ ಟ್ರಂಪ್ 50% ಟ್ಯಾರಿಫ್ ಧಮಕಿಯನ್ನ ಹಾಕಿದ್ದಾರೋ ಹಾಗೆ ಬ್ರೆಜಿಲ್ ಕೂಡ 50% ಟ್ಯಾರಿಫ್ ಅನ್ನ ಹೇರಿಸಿಕೊಂಡಿದೆ. ಹೀಗಾಗಿ ಬ್ರಿಕ್ಸ್ ದೇಶಗಳು ಒಂದಾಗಿ ಅಮೆರಿಕನ ಎದುರಿಸಬೇಕು ಅಂತ ಲೂಲಾ
ಹೇಳ್ತಾ ಇದ್ದಾರೆ. ಆದ್ರೆ ಅದರ ಭಾಗವಾಗಿ ಮೊನ್ನೆ ಬ್ರಿಕ್ಸ್ ಕರೆನ್ಸಿ ಹಾಗೂ ಡಿ-ಡಾಲರೈಸೇಷನ್ ಮಾತನ್ನ ಅವರು ಮಾತನಾಡಿದ್ದಾರೆ. ಆದ್ರೆ ಭಾರತ ನಮಗೆ ಅಂತ ಯಾವ ಉದ್ದೇಶನೂ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿರುವ ಭಾರತ ವಿದೇಶಾಂಗ ಇಲಾಖೆ ಡಿ-ಡಾಲರೈಸೇಷನ್ ಬಗ್ಗೆ ಭಾರತ ಯೋಚನೆ ಕೂಡ ಮಾಡಿಲ್ಲ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇಲ್ಲಿ ಡಿ-ಡಾಲರೈಸೇಷನ್ ಅನ್ನೋದು ಸದ್ಯಕ್ಕೆ ಹೀಗೆ ಚಿಟಿಕೆ ಹೊಡೆಯೋದ್ರಲ್ಲಿ ಆಗಿ ಹೋಗೋ ತರದ್ದಲ್ಲ. ಇನ್ನು ಇಡೀ ಜಗತ್ತು ಇಂಟರ್ ಡಿಪೆಂಡೆಂಟ್ ಆಗಿದೆ ಮತ್ತು ಜಗತ್ತಿನ ಕೆಲ ದೇಶಗಳಿಗೆ ಅಮೆರಿಕ ಮೇಲಿನ ಡಿಪೆಂಡೆನ್ಸಿ ಅನ್ನೋದು ಹೆಚ್ಚು ಕಡಿಮೆ ಇದೆ. ಚೈನಾದಂತಹ ದೇಶ, ರಷ್ಯಾ ಅಂತಹ ದೇಶಗಳು ಈಗಲೂ ಕೂಡ ಬೆಳೆಸಿಕೊಂಡರೂ ಶಕ್ತಿಯ ಮೇಲೆ ಡಾಲರ್ ವಿರುದ್ಧ ನಿಲ್ಬಹುದು. ಆದ್ರೆ ಭಾರತಕ್ಕೆ ಇನ್ನೂ ಅಂತ ಶಕ್ತಿ ಬಂದಿಲ್ಲ. ಚೈನಾ ಕೂಡ ಡಿ-ಡಾಲರೈಸೇಷನ್ ಅಂತ ಹೋಗ್ಬಿಟ್ರೆ ಚೈನಾದಲ್ಲಿನ ವಿದೇಶಿ ಹೂಡಿಕೆಗಳಿವೆ, ಅವು ವಾಪಸ್ ಹೋಗೋ ಸಾಧ್ಯತೆಗಳು ಇರ್ತವೆ. ಹಾಗೇನಾದ್ರೂ ಆದ್ರೆ ಚೈನಾ ತನ್ನ ಕೈಗಾರಿಕಾ ಕ್ಷೇತ್ರದ ಮೇಲಿನ ಸುಮಾರು 40% ಬಂಡವಾಳವನ್ನ ಕಳ್ಕೋಬೇಕಾಗಿ ಬರುತ್ತೆ. ಹೀಗಾಗಿ ಚೈನಾ ಕೂಡ ನೇರವಾಗಿ ಅಂತ ಧೈರ್ಯವನ್ನ ಮಾಡೋದಿಲ್ಲ. ಇನ್ನು ಭಾರತದ ವಿಷಯಕ್ಕೆ ಬರೋದಾದ್ರೆ, ನಮ್ಮಲ್ಲಿ ದೊಡ್ಡ ಪ್ರಮಾಣದ ನ್ಯಾಚುರಲ್ ರಿಸೋರ್ಸ್ ಇಲ್ಲ. ಭಾರತ ಕೂಡ ಜಾಗತಿಕ ಫ್ಯಾಕ್ಟರಿ ಅನಿಸಿಕೊಳ್ಳುವುದರಲ್ಲಿ ಹಿಂದೆ ಬಿದ್ದಿದೆ. ನಾವು ತೈಲವನ್ನ ಆಮದು ಮಾಡ್ಕೊಳ್ತೀವಿ, ರಸಗೊಬ್ಬರ ಆಮದು ಮಾಡ್ಕೋಬೇಕು. ರೇರ್ ಅರ್ತ್ ಮ್ಯಾಗ್ನೆಟ್ಗಳಿಗಾಗಿ ಚೈನಾ ಮೇಲೆ ಡಿಪೆಂಡ್ ಆಗಿದ್ದೀವಿ. ನಮ್ಮಲ್ಲಿ ರೇರ್ ಅರ್ತ್ ಮಿನರಲ್ಸ್ ಸಿಕ್ಕಿದ್ರು ಕೂಡ ಅದನ್ನ ಸಂಸ್ಕರಿಸುವುದಕ್ಕೆ ಬೇಕಾದ ಸಂಪೂರ್ಣ ಟೆಕ್ನಾಲಜಿ ನಮ್ಮ ಬಳಿ ಇಲ್ಲ. ಇನ್ನು ನಮ್ಮ ಸರ್ವಿಸ್ ಇಂಡಸ್ಟ್ರಿ ಬಹುತೇಕ ಅಮೆರಿಕದ ಮೇಲೆ ಆಧಾರ ಪಟ್ಟಿದೆ. ಸ್ನೇಹಿತರೆ, ಸ್ವತಂತ್ರ ದಿನೋತ್ಸವದ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಮಾತು ಹೇಳಿದ್ರು. ಭಾರತ 40-50 ವರ್ಷಗಳ ಹಿಂದೆನೆ ಸೆಮಿ ಕಂಡಕ್ಟರ್ನ ತಯಾರಿ ಬಗ್ಗೆ ಯೋಚನೆ ಮಾಡಿತ್ತು. ಆ ಬಗ್ಗೆ ಒಂದಷ್ಟು ಫೈಲ್ಗಳು ಸಿದ್ಧ ಆದವು, ಯೋಜನೆಗಳು ಸಿದ್ಧ ಆದವು. ಆದ್ರೆ ಇಡೀ ಜಗತ್ತು ಇವತ್ತು ಸೆಮಿ ಕಂಡಕ್ಟರ್ಗಳನ್ನ ಮಾಡಿಕೊಳ್ತಾ ಇದ್ರು. ತೈವಾನ್, ಚೀನಾದಂತಹ ದೇಶಗಳು ಸೆಮಿ ಕಂಡಕ್ಟರ್ ಕ್ಷೇತ್ರ ದಿಗ್ಗಜಗಳಾಗಿ ಬೆಳೀತಾ ಇದ್ರು ಕೂಡ ಭಾರತ ಇದುವರೆಗೆ ಸೆಮಿ ಕಂಡಕ್ಟರ್ ತಯಾರಿಯ ಬಗ್ಗೆ ಸಂಪೂರ್ಣ ಗಮನವನ್ನು ಕೊಡೋದಕ್ಕೆ ಆಗಿಲ್ಲ. ಆ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡೋಕ್ಕಾಗಿಲ್ಲ. ಇತ್ತೀಚೆಗೆ ಅದು ಶುರುವಾಗಿದೆ ಅನ್ನೋ ಮಾತದು. ನಮ್ಮಲ್ಲಿ ಟೆಕ್ನಾಲಜಿ ವಿಷಯದಲ್ಲಿ ನಾವು ಇಷ್ಟು ಹಿಂದೆ ಬಿದ್ದಿದ್ದೀವಿ. ಇನ್ನು ದೊಡ್ಡ ಮಟ್ಟದಲ್ಲಿ ನಮ್ಮ ಹತ್ರ ಇರೋದು ಜನಸಂಖ್ಯೆ. ಅದರಲ್ಲೂ ಆ ಜನಸಂಖ್ಯೆ ಕೂಡ 80 ಕೋಟಿ ಜನಕ್ಕೆ ಉಚಿತ ಆಹಾರವನ್ನ ಸರ್ಕಾರವೇ ಒದಗಿಸಬೇಕು. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 79 ವರ್ಷ ನಂತರ ಕೂಡ ನಮ್ಮ ಪರಿಸ್ಥಿತಿ ಇದು ಹೀಗಿರುವಾಗ ಡಿ-ಡಾಲರೈಸೇಷನ್ ಅಂತ ಹೇಳ್ತಾ ಅಮೆರಿಕದ ಕೆಂಗಣ್ಣಿಗೆ ಭಾರತ ಯಾಕೆ ಗುರಿಯಾಗಬೇಕು? ಹಾಗಾದ್ರೆ ಭಾರತ ಡಿ-ಡಾಲರೈಸೇಷನ್ಗೆ ರೆಡಿ ಇಲ್ವಾ? ಸ್ನೇಹಿತರೆ, ರೆಡಿ ಇಲ್ಲ ಅನ್ನೋದಾಗಿದ್ರೆ ವಸ್ತ್ರ ಒಕ್ಕೂಟಗಳನ್ನ ಭಾರತ ಮಾಡಿಕೊಂಡಿರೋದು ಯಾಕೆ? ರೂಪಾಯಿಯಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಮಾಡೋದಕ್ಕೆ ಪ್ರಯತ್ನಗಳನ್ನು ನಿರಂತರವಾಗಿ ಪಡತೊಡಗಿದೆ. ಆದ್ರೆ ಯಾಕೆ ಸಾಧ್ಯವಾದಷ್ಟು ನಮ್ಮ ವ್ಯಾಪಾರ ಪಾಲುದಾರ ದೇಶಗಳ ಜೊತೆ ಆಯಾ ದೇಶಗಳ ಕರೆನ್ಸಿಯಿಂದಲೇ ವಹಿವಾಟನ್ನು ಮಾಡುವ ಪ್ರಯತ್ನವನ್ನ ಭಾರತ ಯಾಕೆ ಮಾಡ್ತಾ ಇದೆ? ಭಾರತ ಒಂದೇ ಅಲ್ಲ, ಈ ಕೆಲಸವನ್ನ ಬ್ರಿಕ್ಸ್ ದೇಶಗಳೆಲ್ಲ ಮಾಡ್ತಾ ಇವೆ. ಆದ್ರೆ ಡಿ-ಡಾಲರೈಸೇಷನ್ ಮಾಡ್ಕೊಂಡು ಬಿಡೋಣ, ಡಾಲರ್ ಬಳಕೆಯನ್ನ ನಿಲ್ಲಿಸಿಬಿಡೋಣ ಅಂತೆಲ್ಲ ಬಹಿರಂಗವಾಗಿ ಯಾರು ಮಾತಾಡೋದಕ್ಕೆ ಹೋಗೋದಿಲ್ಲ. ಅದು ಬುದ್ಧಿವಂತಿಕೆಯ ಲಕ್ಷಣ ಕೂಡ ಅಲ್ಲ. ಭಾರತ ಕೂಡ ಅದನ್ನೇ ಮಾಡ್ತಿದೆ. ಬ್ರೆಜಿಲ್ ಅಧ್ಯಕ್ಷರು ಬ್ರಿಕ್ಸ್ ಕರೆನ್ಸಿಯೇ ಮತ್ತು ಮಾತು ಬಂದಾಗ ನಾವು ಡಿ-ಡಾಲರೈಸೇಷನ್ ಪರ ಇಲ್ಲ, ಆ ಬಗ್ಗೆ ನಾವು ಯೋಚನೆ ಕೂಡ ಮಾಡಿಲ್ಲ, ಮಾಡೋದು ಇಲ್ಲ ಅಂತ ಭಾರತ ವಿದೇಶಾಂಗ ಇಲಾಖೆ ಸ್ಪಷ್ಟವಾಗಿ ಹೇಳಿದೆ. ಅಲ್ಲಿಗೆ ಅಮೆರಿಕ ಕೂಡ ಖುಷಿಯಾಗುತ್ತೆ. ನಾವು ಟ್ಯಾರಿಫ್ ಹೇರಿಕೆಯೇ ಭಾರತ ಡಿ-ಡಾಲರೈಸೇಷನ್ ಮಾಡೋದಿಲ್ಲ ಅಂತ ಹೇಳ್ತಾ ಇದೆ ಅಂತ ಟ್ರಂಪ್ ಕೂಡ ಇನ್ನು ಮುಂದೆ ಹೇಳ್ಕೊಂಡು ಆರಾಮಾಗಿ ಬರ್ಬೋದು. ಆದ್ರೆ ತನಗೆ ಏನ್ ಲಾಭ ಆಗುತ್ತೋ ಅದನ್ನ ಭಾರತ ಮಾಡ್ತಾ ಹೋಗುತ್ತೆ. ಇನ್ನು ಇದನ್ನೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತಮ್ಮ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಒತ್ತಡಗಳು, ಇಂಟರ್ನ್ಯಾಷನಲ್ ಕೋರ್ಟ್ ಕೊಟ್ಟ ತೀರ್ಪಿನ ನಡುವೆ ಸಿಂಧೂ ನದಿಯ ನೀರಿನ ಒಪ್ಪಂದವನ್ನ ಮುಂದುವರಿಸುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಇನ್ನು ನರೇಂದ್ರ ಮೋದಿ ಅವರು ನೀರು ಮತ್ತು ರಕ್ತ ಒಟ್ಟೊಟ್ಟಿಗೆ ಹರಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಕೂಡ ಪುನರುಚ್ಚರಿಸಿದ್ದಾರೆ. ಆ ಮೂಲಕ ಪಾಕಿಸ್ತಾನವೊಂದಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇತ್ತೀಚೆಗೆ ಸಿಂಧೂ ನದಿಯ ನೀರು ಮತ್ತು ಪಶ್ಚಿಮದ ನದಿಗಳು ಅಂದ್ರೆ ಸಿಂಧೂ ನದಿ ಒಪ್ಪಂದದ ಪ್ರಕಾರ ಪಾಕಿಸ್ತಾನಕ್ಕೆ ಹರಿಯಬೇಕಿದ್ದ ನದಿಗಳ ಮೇಲೆ ಭಾರತ ನಿರ್ಮಾಣ ಮಾಡಿರುವ ಜಲವಿದ್ಯುತ್ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಮನವಿಯೊಂದನ್ನು ಸಲ್ಲಿಸಿತ್ತು. ಆ ಸಿಂಧೂ ನದಿ ನೀರಿನ ಒಪ್ಪಂದ ಅನ್ನೋ ಬಗ್ಗೆ ನಾವು ವಿವರವಾಗಿ ಹೇಳಿದ್ದೀವಿ. ಆ ವಿಡಿಯೋನ ಲಿಂಕ್ ಅನ್ನ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ದಯವಿಟ್ಟು ನೋಡಬಹುದು. ಇಲ್ಲಿ ಭಾರತ ವಿರುದ್ಧ ಪಾಕಿಸ್ತಾನ ಅಂತಾರಾಷ್ಟ್ರೀಯ ನ್ಯಾಯಾಲಯ ಒಂದು ಏಕಪಕ್ಷೀಯ ಮನವಿಯನ್ನು ಸಲ್ಲಿಸಿತ್ತು. ಇನ್ನು ಆ ನ್ಯಾಯಾಲಯ ಕೂಡ ಏಕಪಕ್ಷೀಯವಾಗಿ ಒಂದು ವಿಚಾರಣೆಯನ್ನ ಮುಗಿಸಿ ಪಾಕಿಸ್ತಾನಕ್ಕೆ ಭಾರತ ನೀರು ಬಿಡಬೇಕು ಅಂತ ಆದೇಶವನ್ನು ಕೂಡ ಕೊಟ್ಟಿದೆ. ಆದ್ರೆ ನಿಮ್ಮ ಈ ಆದೇಶನ ನೀವೇ ಇಟ್ಕೊಳ್ಳಿ, ನಾವು ಅದನ್ನು ಒಪ್ಪೋದಿಲ್ಲ, ಹಿಂಗೆ ಹೇಳೋದಕ್ಕೆ ನಿಮ್ಗೆ ಯಾವ ಅಧಿಕಾರವೂ ಇಲ್ಲ, ಜುರಿಡಿಕ್ಷನ್ ಇಲ್ಲ. ಅಂದ ಮೇಲೆ ನೀವು ಪ್ರಕರಣಗಳ ವಿಚಾರಣೆಯನ್ನು ಹೆಂಗೆ ಮಾಡ್ತೀರಿ ಮತ್ತು ತೀರ್ಪನ್ನ ಹೆಂಗೆ ಕೊಡ್ತೀರಿ, ಅದನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳಿ ಭಾರತ ಹೇಳಿದೆ. ಯಾವುದೇ ಕಾರಣಕ್ಕೂ ಸಿಂಧೂ ನದಿಯ ನೀರನ್ನ ಒಪ್ಪಂದವನ್ನ ನಾವು ಸದ್ಯಕ್ಕೆ ಮುಂದುವರಿಸೋದಿಲ್ಲ ಅಂತ ಪಾಕಿಸ್ತಾನ ಭಯೋತ್ಪಾದಕನ ನಿಲ್ಲಿಸಿದ ನಂತರವೇ ನೀರಿನ ಬಗ್ಗೆ ಮಾತುಕತೆ ಸಾಧ್ಯ ಅಂತ ಭಾರತ ಸ್ಪಷ್ಟವಾಗಿ ಹೇಳಿದೆ. ಇದೇ ಮಾತನ್ನ ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯೋತ್ಸವದಲ್ಲಿ ಕೂಡ ಹೇಳಿದ್ದಾರೆ. ಪಾಕಿಸ್ತಾನ ಜೊತೆ ಯಾವುದೇ ಮಾತುಕತೆಗಳಿಗೆ ನಾವು ಸಿದ್ಧ ಇಲ್ಲ, ನಮಗೆ ಮಾತುಕತೆಗಳು ಇಷ್ಟನೂ ಇಲ್ಲ, ಬೇಕಾಗೂ ಕೂಡ ಇಲ್ಲ ಅನ್ನೋದನ್ನ ಭಾರತ ಸ್ಪಷ್ಟವಾಗಿ ಹೇಳಿದೆ. ಇದರ ಜೊತೆ 5ನೇ ತಲೆಮಾರಿನ ಹಾಗೆ ಅಮೆರಿಕ ಮತ್ತು ರಷ್ಯಾಗಳ ನಡುವೆ ಒತ್ತಡ ಯುದ್ಧ ವಿಮಾನ ಇಂಜಿನ್ಗೆ
ನಿರ್ಭರತೆ ಇವೆಲ್ಲವುಗಳು ಕೂಡ ನಡುವೆ ಭಾರತ ತನ್ನದೇ ಆದ ಯುದ್ಧ ವಿಮಾನ ಇಂಜಿನ್ ಅನ್ನು ತಯಾರು ಮಾಡಬೇಕು ಅನ್ನುವ ಕರೆಯನ್ನ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಆ ಇಂಜಿನ್ ತಯಾರಿಕೆ ಬೇಕಾದ ಆರ್ಥಿಕ ಅನುದಾನವನ್ನು ಸರ್ಕಾರ ಎಷ್ಟರ ಮಟ್ಟಿಗೆ ಕೊಡುತ್ತೋ ಗೊತ್ತಿಲ್ಲ ಗೆಳೆಯರೆ. ಭಾರತ ಇಷ್ಟು ವರ್ಷಗಳಾದ್ರೂ ಒಂದು ಸ್ವದೇಶಿ ಇಂಜಿನ್ ಅನ್ನು ತಯಾರಿ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಅನ್ನೋದು ಇದೆಲ್ಲ ಇದು ನಿಜಕ್ಕೂ ಮುಜುಗರಕ್ಕೆ ಈಡು ಮಾಡುವ ವಿಷಯನೇ. ಯುದ್ಧ ವಿಮಾನ ಇಂಜಿನ್ ತಯಾರಿಕೆಗೆ ನಮಗೆ ಆಗ್ತಾ ಇರೋ ದೊಡ್ಡ ಸಮಸ್ಯೆ ಅಂದ್ರೆ ಮೆಟರ್ಲಜಿ ತಂತ್ರಜ್ಞಾನದ್ದು. ಇಲ್ಲಿ ಫೈಟರ್ ಜೆಟ್ ಇಂಜಿನ್ ಕಡಿಮೆ ತೂಕವನ್ನು ಹೊಂದಿರಬೇಕು, ಹೆಚ್ಚು ಶಕ್ತಿಶಾಲಿಯಾಗಿರಬೇಕು, ಹಾಗೆ ಹಿಟ್ ರೆಸಿಸ್ಟೆನ್ಸ್ ಅನ್ನ ಹೊಂದಿರಬೇಕು. ನಮ್ಮ ಕಾವೇರಿ ಕೂಡ ಸಂಪೂರ್ಣವಾಗಿ ಯಶಸ್ಸನ್ನು ಪಡೆದೇ ಇರುವುದಕ್ಕೆ ಕಾರಣ ಅದರ ತೂಕ. ಸೊ ಈ ಕಡಿಮೆ ತೂಕದ ಹೆಚ್ಚು ಶಕ್ತಿಶಾಲಿಯಾದ ಅತಿ ಹೀಟ್ ನ ತಡೆಯಬಲ್ಲ ಎಂಜಿನ್ ಒಂದನ್ನ ತಯಾರು ಮಾಡ್ಕೋಬೇಕು. ಅಂದ್ರೆ ಲೋಹಶಾಸ್ತ್ರದ ಟೆಕ್ನಾಲಜಿ ನಮಗೆ ಬೇಕು, ಅದನ್ನ ಯಾವ ದೇಶವೂ ಭಾರತ ಹಂಚಿಕೆ ಮಾಡ್ಕೊಳ್ಳೋದಿಲ್ಲ. ಹೀಗಾಗಿ ಸ್ವದೇಶಿ ಇಂಜಿನ್ ತಯಾರಿ ಅನ್ನೋದು ವಿಳಂಬ ಆಗ್ತಾ ಇದೆ. ಈಗೇನೋ ಗಾದ್ರೇಜ್ ನಾವು ಇಂಜಿನ್ ತಯಾರಿಗೆ ಸಹಾಯ ಮಾಡ್ತೀವಿ ಅಂತ ಕಾವೇರಿ ಇಂಜಿನ್ಗಾಗಿ ನಾವು ಒಂದಿಷ್ಟು DRDO ಜೊತೆಗೆ ಸೇರಿ ಕೆಲಸ ಮಾಡೋದ್ರಿಂದ ಲೋಹಾಸ್ತ್ರ ನಮಗೆ ಅರ್ಥ ಆಗಿದೆ, ನಾವು 5th ಜನರೇಷನ್ ಯುದ್ಧ ವಿಮಾನಕ್ಕೆ ಬೇಕಾದ ಇಂಜಿನ್ ಅನ್ನ ತಯಾರಿ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದೆ. ಆದ್ರೆ ಅದು ಯಾವಾಗ ಸಾಧ್ಯವಾಗುತ್ತೆ ಅನ್ನೋದು ಇಂಜಿನ್ ತಯಾರಿಯಾಗಿ ಅದರ ಪರೀಕ್ಷೆ ಆದ ನಂತರವೇ ಗೊತ್ತಾಗೋದು. ಹೀಗಾಗಿ ಭಾರತದ ಇಂಜಿನಿಯರ್ಗಳಿಗೆ, ವಿದೇಶಿಗಳಿಗೆ, ಸ್ವದೇಶಿ ಕಂಪನಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಜಿನ್ ತಯಾರು ಮಾಡಿ ಅಂತ ಕರೆ ಕೊಟ್ಟಿದ್ದಾರೆ. ಸ್ವದೇಶಿ ಆಯುಧಗಳು, ಆತ್ಮನಿರ್ಭರ್ ಭಾರತದ ಬಗ್ಗೆ ಪ್ರಧಾನಿ ಮಾತನಾಡಿದ್ದಾರೆ. ಆಪರೇಷನ್ ಸಿಂಧೂರದ ಘನ ವಿಜಯಕ್ಕೆ ಕಾರಣವಾಗಿದ್ದು ನಮ್ಮ ಸ್ವದೇಶಿ ಆಯುಧ ತಯಾರಿಕಾ ಶಕ್ತಿ ಅನ್ನೋದನ್ನ ಕೂಡ ನರೇಂದ್ರ ಮೋದಿ ಅವರು ಇದೇ ಸಂದರ್ಭದಲ್ಲಿ ಸ್ಮರಿಸಿದ್ದಾರೆ. ಹಾಗೆ ತಂತ್ರಜ್ಞಾನದ ಅನ್ವೇಷಣೆಗೆ ಕೂಡ ಪ್ರಧಾನಿಗಳು ಕರೆ ಕೊಟ್ಟಿದ್ದಾರೆ. ಆದ್ರೆ ಬರೀ ಕರೆಗಳಿಂದ ಎಲ್ಲ ಸಾಧ್ಯ ಆಗೋದಿಲ್ಲ, ಅದಕ್ಕೆ ಬಜೆಟ್ ಬೇಕು. ಹಾಗೆ ರಿಸರ್ಚ್ ಆಗಿ ಭಾರತದ ಸರ್ಕಾರ ಇನ್ನಷ್ಟು ಹಣವನ್ನ ತನ್ನ ಬಜೆಟ್ಗೆ ಮೀಸಲಿಡುವ ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಇದು ಸ್ನೇಹಿತರೆ ಭಾರತ ಡಿ-ಡಾಲರೈಸೇಷನ್ಗೆ ನೋ ಅಂತ ಹೇಳಿರೋದು ಮತ್ತು ಶತ್ರು ದೇಶಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರೋದರ ಕುರಿತಾಗಿ ಒಂದಿಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.